ಶರಾವತಿ ಹಿನ್ನೀರಿನಲ್ಲಿ ನೀರಿನ ಸಂಗ್ರಹ ತಗ್ಗಿದೆ. ಇದರಿಂದ ನಿತ್ಯ ಜನರು 40 ಕಿಲೋಮೀಟರ್ ಸುತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಮಳೆ ಇಲ್ಲದೆ ಧರೆ ಒಣಗಿದೆ. ಈ ಮಧ್ಯೆ 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಹಸಿರುಮಕ್ಕಿ ಆಡುಗೋಡಿ ಲಾಂಚ್ ಸೇವೆ ಸ್ಥಗಿತಗೊಂಡಿದೆ. ಹೌದು, ಶರಾವತಿ ಜಲಾಶಯದಲ್ಲಿ ಹಿನ್ನೀರು ಗಣನೀಯವಾಗಿ ತಗ್ಗಿದೆ. ಇದರಿಂದ ಹೊಸನಗರ ತಾಲೂಕಿನ ಹಸಿರುಮಕ್ಕಿ ಹಿನ್ನೀರಿನಲ್ಲಿ ಲಾಂಚ್ ಸೇವೆ ಬಂದಾಗಿದೆ. ಹೀಗಾಗಿ ಸಾಗರ, ಹೊಸನಗರ ತಾಲೂಕಿನ ನಿಟ್ಟೂರು, ಹೊಸಕೊಪ್ಪ, ಸಂಪೆಕಟ್ಟೆ, ನಾಗೋಡಿ, ಕಟ್ಟಿನಹೊಳೆ, ಕೊಲ್ಲೂರು ದೇವಸ್ಥಾನ ಮತ್ತು ಸಿಗಂದೂರು ದೇವಸ್ಥಾನ ಸೇರಿ ಮುಂತಾದ ಊರುಗಳಿಂದ ಸಾಗರಪೇಟೆ ಸಂಪರ್ಕಿಸಲು ಸುಮಾರು 40 ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ. ಈ ಕಡೆ ಸಿಗಂದೂರು ಮತ್ತೆ ಕೊಲ್ಲೂರು ಧರ್ಮಸ್ಥಳ ಹೋಗೋರಿಗೆ ಇದು ತುಂಬಾನೇ ಹತ್ರ ಆಗ್ತಾ ಇತ್ತು. ಯಾಕೆಂದ್ರೆ ನೀವು ಈಗ ರೋಡ್ ಮಾರ್ಗವಾಗಿ ಹೋದ್ರೆ ಕೋಗಾರು ಈ ಮಾರ್ಗವಾಗಿ ಹೋದ್ರೆ ಒಂದು 60 ರಿಂದ 80 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅದೇ ನೀವು ಇಲ್ಲಿ ಮುಪ್ಪಾನೆಯಲ್ಲಿ ಒಳಗಡೆ ಲಾಂಚ್ಗೆ ಹೋದ್ರೆ ಈ ಕಿಲೋಮೀಟರ್ಗಳು ಸೇವ್ ಆಗ್ತವೆ ನಮ್ಗೆ. ಯಾಕಂದ್ರೆ ಒಳಗಡೆ ದಾಟೋದ್ರಿಂದ ನಮ್ಗೊಂದು 50 ಕಿಲೋಮೀಟರ್ ಮಿನಿಮಮ್ ಸೇವ್ ಆಗ್ತದೆ. ಮಳೆ ಕೊರತೆ ಹಿನ್ನೆಲೆ ಶರಾವತಿ ಹಿನ್ನೀರಿನಲ್ಲಿ ವಾಡಿಕೆಯಷ್ಟು ನೀರು ಸಂಗ್ರಹವಾಗ್ತಿರಲಿಲ್ಲ. ಈ ವರ್ಷ 1 ತಿಂಗಳು ಮುಂಚಿತವಾಗಿ ನೀರಿನ ಪ್ರಮಾಣ ತಗ್ಗಿದ್ದು ಲಾಂಚ್ ಸಂಚರಿಸಲು ಸಾಧ್ಯವಾಗ್ತಿಲ್ಲ. ನೀರಿಲ್ಲದ ಕಾರಣ ಈ ಲಾಂಚನ್ನು ಬಂದ್ ಮಾಡಲಾಗಿದೆ ಮತ್ತು ಇಲ್ಲಿಯ ಸ್ಥಳೀಯ ಜನಗಳಿಗೆ ಓಡಾಟಕ್ಕೆ ದಿನನಿತ್ಯ ಓಡಾಡಲು ತುಂಬ ಸಮಸ್ಯೆ ಆಗಿದೆ. ಮತ್ತು ಈ ಕಡೆ ಕರೂರು ಮತ್ತು ಆ ಕಡೆ ಬಾರಂಗಿ ಹೋಬಳಿಯಿಂದ ದಿನನಿತ್ಯ ವಹಿವಾಟುಗಳಿಗೆ ಓಡಾಡಲು ಶರಾವತಿ ನೀರಿಲ್ಲದ ಕಾರಣ ತುಂಬ ಸಮಸ್ಯೆ ಇದೆ. ಮತ್ತೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಟ್ಟಾರೆ ಶರಾವತಿ ಹಿನ್ನೀರಿನಲ್ಲಿ ಜನರು ಲಾಂಚ್ ಸೇವೆ ಇಲ್ಲದೆ ಪರಿತಪಿಸುವಂತಾಗಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರಿನಲ್ಲಿ ನೀರಿನ ಸಂಗ್ರಹ ತಗ್ಗಿದೆ. ಇದರಿಂದ ನಿತ್ಯ ಜನರು 40 ಕಿಲೋಮೀಟರ್ ಸುತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಮಳೆ ಇಲ್ಲದೆ ಧರೆ ಒಣಗಿದೆ. ಈ ಮಧ್ಯೆ 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಹಸಿರುಮಕ್ಕಿ ಆಡುಗೋಡಿ ಲಾಂಚ್ ಸೇವೆ ಸ್ಥಗಿತಗೊಂಡಿದೆ. ಹೌದು, ಶರಾವತಿ ಜಲಾಶಯದಲ್ಲಿ ಹಿನ್ನೀರು ಗಣನೀಯವಾಗಿ ತಗ್ಗಿದೆ. ಇದರಿಂದ ಹೊಸನಗರ ತಾಲೂಕಿನ ಹಸಿರುಮಕ್ಕಿ ಹಿನ್ನೀರಿನಲ್ಲಿ ಲಾಂಚ್ ಸೇವೆ ಬಂದಾಗಿದೆ. ಹೀಗಾಗಿ ಸಾಗರ, ಹೊಸನಗರ ತಾಲೂಕಿನ ನಿಟ್ಟೂರು, ಹೊಸಕೊಪ್ಪ, ಸಂಪೆಕಟ್ಟೆ, ನಾಗೋಡಿ, ಕಟ್ಟಿನಹೊಳೆ, ಕೊಲ್ಲೂರು ದೇವಸ್ಥಾನ ಮತ್ತು ಸಿಗಂದೂರು ದೇವಸ್ಥಾನ ಸೇರಿ ಮುಂತಾದ ಊರುಗಳಿಂದ ಸಾಗರಪೇಟೆ ಸಂಪರ್ಕಿಸಲು ಸುಮಾರು 40 ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ. ಈ ಕಡೆ ಸಿಗಂದೂರು ಮತ್ತೆ ಕೊಲ್ಲೂರು ಧರ್ಮಸ್ಥಳ ಹೋಗೋರಿಗೆ ಇದು ತುಂಬಾನೇ ಹತ್ರ ಆಗ್ತಾ ಇತ್ತು. ಯಾಕೆಂದ್ರೆ ನೀವು ಈಗ ರೋಡ್ ಮಾರ್ಗವಾಗಿ ಹೋದ್ರೆ ಕೋಗಾರು ಈ ಮಾರ್ಗವಾಗಿ ಹೋದ್ರೆ ಒಂದು 60 ರಿಂದ 80 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅದೇ ನೀವು ಇಲ್ಲಿ ಮುಪ್ಪಾನೆಯಲ್ಲಿ ಒಳಗಡೆ ಲಾಂಚ್ಗೆ ಹೋದ್ರೆ ಈ ಕಿಲೋಮೀಟರ್ಗಳು ಸೇವ್ ಆಗ್ತವೆ ನಮ್ಗೆ. ಯಾಕಂದ್ರೆ ಒಳಗಡೆ ದಾಟೋದ್ರಿಂದ ನಮ್ಗೊಂದು 50 ಕಿಲೋಮೀಟರ್ ಮಿನಿಮಮ್ ಸೇವ್ ಆಗ್ತದೆ. ಮಳೆ ಕೊರತೆ ಹಿನ್ನೆಲೆ ಶರಾವತಿ ಹಿನ್ನೀರಿನಲ್ಲಿ ವಾಡಿಕೆಯಷ್ಟು ನೀರು ಸಂಗ್ರಹವಾಗ್ತಿರಲಿಲ್ಲ. ಈ ವರ್ಷ 1 ತಿಂಗಳು ಮುಂಚಿತವಾಗಿ ನೀರಿನ ಪ್ರಮಾಣ ತಗ್ಗಿದ್ದು ಲಾಂಚ್ ಸಂಚರಿಸಲು ಸಾಧ್ಯವಾಗ್ತಿಲ್ಲ. ನೀರಿಲ್ಲದ ಕಾರಣ ಈ ಲಾಂಚನ್ನು ಬಂದ್ ಮಾಡಲಾಗಿದೆ ಮತ್ತು ಇಲ್ಲಿಯ ಸ್ಥಳೀಯ ಜನಗಳಿಗೆ ಓಡಾಟಕ್ಕೆ ದಿನನಿತ್ಯ ಓಡಾಡಲು ತುಂಬ ಸಮಸ್ಯೆ ಆಗಿದೆ. ಮತ್ತು ಈ ಕಡೆ ಕರೂರು ಮತ್ತು ಆ ಕಡೆ ಬಾರಂಗಿ ಹೋಬಳಿಯಿಂದ ದಿನನಿತ್ಯ ವಹಿವಾಟುಗಳಿಗೆ ಓಡಾಡಲು ಶರಾವತಿ ನೀರಿಲ್ಲದ ಕಾರಣ ತುಂಬ ಸಮಸ್ಯೆ ಇದೆ. ಮತ್ತೆ ಒಟ್ಟಾರೆ ಶರಾವತಿ ಹಿನ್ನೀರಿನಲ್ಲಿ ಜನರು ಲಾಂಚ್ ಸೇವೆ ಇಲ್ಲದೆ ಪರಿತಪಿಸುವಂತಾಗಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.